ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಶುಭೋದಯ. ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳಿಗೆಲ್ಲ ಇವತ್ತು ಮ್ಯಾಚ್ ಡೇ ಗೇಮ್. ನಮ್ಮ ಬೆಂಗಳೂರು ಬುಲ್ಸ್ ಇವತ್ತು ಆಡ್ತಾ ಇದ್ದಾರೆ 18ನೇ ಮ್ಯಾಚ್ ಗುರು. ಆಲ್ಮೋಸ್ಟ್ ಇನ್ನೇನು ಟೂರ್ನಮೆಂಟ್ ಎಂಡ್ ಆಗ್ತಾ ಬಂದಿದೆ. ಮಿಕ್ಕಿರುವಂಥದ್ದು ಕೇವಲ ನಮಗೆ 5 ಮ್ಯಾಚು. ಈ 5 ಮ್ಯಾಚಲ್ಲಿ ಪ್ರೂವ್ ಮಾಡ್ಕೊಬೇಕಾಗಿತ್ತು. ಇಷ್ಟು ದಿನ ಆಡಿದ್ದಲ್ಲ, ಈ 5 ಮ್ಯಾಚ್ ಏನು ಆಡ್ತೀವೋ ಇಲ್ಲೇ ಡಿಸೈಡ್ ಆಗೋದು. ಟೂರ್ನಮೆಂಟು ಶತಾಯ ಗತಾಯ ಗೆಲ್ಲೇಬೇಕು ಗುರು. ಆಲ್ಮೋಸ್ಟ್ ಎಲ್ಲ ಒಂಥರ ಮಸ್ಟ್ ವಿನ್ ಮ್ಯಾಚ್ ಅಂತ ಅನ್ಕೊಳ್ಳಿ. ಒಂದು ಮ್ಯಾಚ್ ಸೋತರೂ ಇನ್ನೂ ಚಾನ್ಸ್ ಇದೆ, ಬಟ್ ಎಲ್ಲ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸು ಕೂಡ ನಮ್ಗೆ ಇಲ್ವಲ್ಲ. ಒಂದು ಮ್ಯಾಚ್ ಸೋತಾದ್ಮೇಲೆ 4-4 ಹೊಡಿತಾರೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿಂದ ಎಲ್ಲ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಗೆದ್ಕೊಂಡು ಹೋಗ್ಲಿ ಅಂತ ಇವತ್ತು ಇರೋದು ಕಾಂಟೆಸ್ಟ್ ಬಂದ್ಬಿಟ್ಟು 8ನೇ ಪೊಸಿಷನ್ ನಮ್ಮ ಬೆಂಗಳೂರು ಬುಲ್ಸ್ ಜಾರಿದ್ದಾರೆ. 8ನೇ ಪೊಸಿಷನ್ ಇದ್ದಾರೆ. ಇವಾಗ 10ನೇ ಪೊಸಿಷನ್ ಇದ್ದಾರೆ ಯು ಮುಂಬಾದವರು. ಇವತ್ತು ಆಕ್ಚುಲಿ 2 ಮ್ಯಾಚ್ ಇದೆ ಅಲ್ವಾ. ಫಸ್ಟ್ನೇ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಯು ಮುಂಬಾದು, 2ನೇ ಮ್ಯಾಚ್ ತಮಿಳ್ ತಲೆವಾಸ ಮತ್ತೆ ಗುಜರಾತ್. ಇವತ್ತು ಏನಾದ್ರು ಯು ಮುಂಬಾ ಗೆದ್ದಿ ತಮಿಳ್ ತಲೆವಾಸ ಗೆದ್ಬಿಟ್ರು ಅಂತ ಅನ್ಕೊಳ್ಳಿ, ನಮ್ಮ ಬೆಂಗಳೂರು ಬುಲ್ಸ್ 10ನೇ ಪೊಸಿಷನ್ಗೆ ಹೊರಟೋಗ್ಬಿಡ್ತಾರೆ ಗುರು ಶಿಸ್ತಾಗೆ. ಅದಕ್ಕೆ ಇವತ್ತು ಶಿಸ್ತಾಗಿ ಏನಾದ್ರು ಗೆದ್ರು ಅಂತ ಅನ್ಕೊಳ್ಳಿ, ಅವಾಗ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗುವಂತ ಹಬ್ಬ ಅಂದರೆ ಎಷ್ಟೋ 7th ಸ್ಲಾಟಿಗೆ ಹೋಗ್ಬೋದು ಅಷ್ಟೇ. 6th ಸ್ಲಾಟ್ಗಂತೂ ಹೋಗೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಪಾಯಿಂಟ್ಸ್ ಅಂತೂ ಸಿಗೋದಿಲ್ಲ. 7th ಪೊಸಿಷನ್ಗೆ ಹೋಗ್ಬಿಟ್ಟು ಕೂತ್ಕೋಬೋದು. ಇವತ್ತು ಗೆದ್ದರೆ ಆಟ ಇದೆ ನೋಡಿ ಗುರು. ಇಲ್ಲ ಅಂತ ಅಂದರೆ ಹಂಗೆ ಸ್ಲೈಡ್ ಆಗ್ತಾ ಹೋಗ್ತಾ ಇರ್ತಾರೆ. ಕಡೆ 2ನೇ ಸ್ಥಾನ 3ನೇ ಸ್ಥಾನ ನಿಗದಿ ಆಗೋಗ್ಬಿಡುತ್ತೆ. ಇನ್ ಕೇಸ್ ಏನಾದ್ರು ಇಲ್ಲಿಂದ 1 ಮ್ಯಾಚು 2 ಮ್ಯಾಚ್ ಏನಾದ್ರು ಸೋಲ್ತು ಅಂತ ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ. ಯು ಮುಂಬಾ ನಮಗಿಂತ ಕೆಳಗಡೆ ಇರೋ ಟೀಮು, ಬಟ್ ಆದ್ರೂ ಕೂಡ ಒಂದ್ಸಲ ಆಲ್ರೆಡಿ ನಮಗೆ ಸೋಲ್ಸಿದ್ದಾರೆ. 35-45 ಪಾಯಿಂಟ್ ಡಿಫ್ರೆನ್ಸಲ್ಲಿ ನಮ್ಮನ್ನು ಒಂದ್ಸಲ ಹೊಡೆದಿದ್ದಾರೆ. ಲಾಸ್ಟ್ ಮ್ಯಾಚು ಇವ್ರ ಮೇಲೆ ಆಡಿದಾಗ ನಮ್ಮ ಡಿಫೆನ್ಸ್ ಅಲ್ಲ, ರೈಡಿಂಗ್ ಡಿಪಾರ್ಟ್ಮೆಂಟು ಊಷ್ಟಾಗಿ ಹೋಗ್ಬಿಟ್ಟಿತ್ತು. ರೈಡರ್ಸ್ಗಳು ಪಾಯಿಂಟ್ಸೇ ತೊಗೊಂಬತ್ತಿಲ್ಲ. ಇನ್ಫ್ಯಾಕ್ಟ್ ಸುಶೀಲು ಅವಾಗ ಬಂದು ಸಬ್ಸ್ಟಿಟ್ಯೂಟ್ ಆಗಿ ಬಂದ್ಬಿಟ್ಟು ಸೆಕೆಂಡ್ ಹಾಫಲ್ಲಿ 6 ಪಾಯಿಂಟ್ನ ತೊಗೊಂಡಿದ್ರು. ರಣ್ ಸಿಂಗ್ ಅವ್ರು ಸ್ವಲ್ಪ ಪಾಯಿಂಟ್ನ ತೊಗೊಂಡ್ರು. ಭರತ್ ಎಲ್ಲ ಊಷ್ಟಾಗಿ ಹೋಗ್ಬಿಟ್ಟಿದ್ರು. ಭರತ್ ವಿಕಾಸ್ ಕೊಂಡಲ್ಲ, ನೀರಜ್ ಬೇರೆ ಆಡಿದ್ರು. ಎಲ್ಲರೂ ಊಷ್ಟಾಗಿ ಹೋಗ್ಬಿಟ್ಟಿದ್ರು. ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿತ್ತು. ಡಿಫೆನ್ಸ್ ಏನೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಮಾಡಿತ್ತು. ಒಟ್ಟಿನಲ್ಲಿ 5 ಪಾಯಿಂಟ್ ಡಿಫ್ರೆನ್ಸಿಂದ ಲಾಸ್ಟ್ ಮ್ಯಾಚು ಗೆದ್ದಿದ್ದಾರೆ. ಇನ್ನು ಹಿಸ್ಟಾರಿಕ್ ಸಾಧನೆ ವಿಚಾರಕ್ಕೆ ಬಂತು ಅಂತಂದರೆ 19 ಮ್ಯಾಚ್ ಇದುವರೆಗೂ ಆಡಿರೋದು ಯು ಮುಂಬಾ ಮತ್ತು ಬೆಂಗಳೂರು ಬುಲ್ಸು. ನಮ್ಮದಂತೂ ಕೇಳಂಗೆಲ್ಲ ಕಿತ್ಕೊಂಡು ಕೆಳಗಡೆ ಬಿದ್ದಿರುತ್ತೆ ಯು ಮುಂಬಾ ಮೇಲೆ. 5ನೇ ಮ್ಯಾಚ್ನ ನಾವು ಗೆದ್ದಿರೋದು. 14 ಮ್ಯಾಚ್ನ ಯು ಮುಂಬಾದವ್ರು ಗೆದ್ದಿದ್ದಾರೆ ಅಂತಂದರೆ ಹಿಸ್ಟಾರಿಕ್ ಸ್ಟ್ಯಾಟ್ಸ್ನ ಅವ್ರ ಪರವಾಗಿನೇ ಇಟ್ಕೊಂಡಿದ್ದಾರೆ. ಬಟ್ ಆದರೂ ಒಂದು ಪಾಸಿಟಿವ್ ಏನು ನಮ್ಮ ಬೆಂಗಳೂರು ಬುಲ್ಸ್ಗೆ ಅಂತಂದರೆ ಲಾಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ನ ಸೋತಿದ್ದಾರೆ ಗುರು. ಯಾರು ಸೋತಿರೋದು 4 ಮ್ಯಾಚು? ಯು ಮುಂಬಾದವ್ರು 4 ಮ್ಯಾಚ್ ಸೋತಿದ್ದಾರೆ 5 ಮ್ಯಾಚಲ್ಲಿ. 5 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿಲ್ಲ ಆಯ್ತಾ. 1 ಮ್ಯಾಚು ಟೈ ಆಗಿದೆ, ಇನ್ನು 4 ಮ್ಯಾಚ್ ಸೋತಿದ್ದಾರೆ. ಆದ್ರಿಂದ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬೆಂಗಳೂರು ಬುಲ್ಸ್ಗೆ ಬೂಸ್ಟ್ ಅಪ್ ಆಗುತ್ತೆ. ನಾವು ಕೂಡ ಲಾಸ್ಟ್ 2 ಮ್ಯಾಚ್ 2-2 ಒಂಥರ ಕ್ರೇಜಿಯಾಗಿ ಟೈ ಮಾಡ್ಕೊಂಡು ಬರ್ತಿದ್ದೀವಿ. ಅದು ಟಾಪ್ ಕ್ವಾಲಿಟಿ ಟೀಮ್ ಮೇಲೆ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮೇಲೆ. ಜೊತೆಗೆ ಲಾಸ್ಟ್ ಮ್ಯಾಚ್ನು ಕೂಡ ಮಸ್ತಾಗೇನೆ ಇತ್ತು. ಅದಂತೂ ಸಿಕ್ಕಾಪಟ್ಟೆ ಒಳ್ಳೆ ಕಾಂಟೆಸ್ಟ್ ಆಗಿತ್ತು. ಸೊ ಈ ಮ್ಯಾಚು ಕೂಡ ಒಂದು ಬೆಂಕಿ ಕಾಂಟೆಸ್ಟ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಯಾಕೆಂದ್ರೆ ಇವಾಗ ಬಾಟಮಲ್ಲಿ ಇರೋವಂಥವ್ರು ಯು ಮುಂಬಾದವ್ರು, ನಮಗಿನ್ನ ಕೆಳಗಡೆ ಇರೋವಂಥವ್ರು, ಇವ್ರ ಮೇಲೆ 2 ಮ್ಯಾಚ್ ಅಂದ್ರೆ ಸೋತೋಗ್ಬಿಡ್ತು ಅಂತಂದ್ರೆ ತಮಿಳ್ ತಲೆವಾಸ್ ಮೇಲೆ ಸೋತೋಗ್ಬಿಟ್ಟಿರಲ್ಲ, ಆ ಥರ ಆಗೋಗ್ಬಿಟ್ಟಿದ್ದು. ನಮ್ಮ ಮೇಲ್ಗಡೆಯವ್ರ ಮೇಲೆ ಹೊಡೆದ್ಬಿಟ್ಟು ಅಷ್ಟೊಂದು ಫೈಟ್ ಕೊಟ್ಬಿಟ್ಟು, ಜೈಪುರ್ ಮೇಲೆ ಅಷ್ಟೊಂದು ಫೈಟ್ ಕೊಟ್ಬಿಟ್ಟು ಇವ್ರ ಮೇಲೆ ತುಪ್ಪಕ್ಕೆ ನಮ್ಗೆ ಉದ್ರೋಗ್ಬಿಡ್ತು ಅಂತಂದರೆ ಅವಾಗ ನಮಗೆ ಒಂಥರ ಅಜೀಬಾದಂಗಿರುತ್ತೆ. ಇವ್ರ ಮೇಲೂ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಅಂತೂ ಖಂಡಿತ ಇದೆ. ಯಾಕಂದರೆ ಲಾಸ್ಟ್ 5 ಮ್ಯಾಚಲ್ಲಿ ಕೂಡ ಇವ್ರಿಗೆ ಏನು ವರ್ಕೌಟ್ ಆಗಿಲ್ಲ. ಅದು ಒಂದೇ ಒಂದು ಟೈ ಬಿಡ್ತು ಅಂತಂದರೆ ಮುಂಬಾಗಿ ಏನು ವರ್ಕೌಟ್ ಆಗಿಲ್ಲ. ಅದೇ ಲಾಸ್ಟ್ ಬೆಂಗಳೂರು ಬುಲ್ಸ್ ಮೇಲೆ ಆಡ್ದಾಗಲೇ ಗೆದ್ರು ಅಂತ ಕಾಣಿಸುತ್ತೆ ಇವರು. ಅದಾದಮೇಲೆ ಇವರು ಒಂಥರ ಗೆಲುವಿನ ಸ್ಟ್ರೀಕ್ ಕಡೆ ಮರಳೇ ಇಲ್ಲ. ಲಾಸ್ಟ್ ಮ್ಯಾಚು ಆಡಿದಾಗ ಅಮೀರ್ ಅವ್ರು ಚೆನ್ನಾಗಿ ಆಡಿದ್ರು ಅವ್ರ ಕಡೆ. ಜೊತೆಗೆ ಬಿಟ್ಟು ಅವರು ಮಸ್ತಾಗಿ ಡಿಫೆನ್ಸ್ನ ಕೊಟ್ಟಿದ್ರು. ಆಮೇಲೆ ಇನ್ನೊಬ್ರು ಯಾರು ಗುಮಾನ್ ಸಿಂಗ್ ಒಂದು 7 ಪಾಯಿಂಟ್ನ ತೊಗೊಂಡಿದ್ರು. ಅವ್ರು ಏನು ಅಷ್ಟೊಂದು ಹಾವಳಿ ಕೊಟ್ಟಿರಲಿಲ್ಲ. ಸೊ ಓಕೆ, ಆಲ್ ಓವರ್ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ನಮಗಿಂತ ಒಂದು 5 ಪಾಯಿಂಟ್ ಡಿಫ್ರೆನ್ಸಲ್ಲಿ ಗೆದ್ದಿದ್ದಾರೆ ಅಷ್ಟೇ. ಸೊ ಈ ಮ್ಯಾಚು ಲಾಸ್ಟ್ 2 ಮ್ಯಾಚ್ನ ಗಮನಿಸ್ತು ಅಂತಂದರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಯಾಕಂದರೆ ಟಾಪ್ ಕ್ವಾಲಿಟಿ ಟೀಮ್ ಮೇಲೆ, ಪಟ್ನಾ ಪೈರೇಟ್ಸ್ ಮೇಲೆ, ಜೊತೆಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮೇಲೆ ಹಾವಳಿ ಕೊಟ್ಕೊಂಡು ಟೈ ಮಾಡಿದ್ದು. ಬಾಟಮಲ್ಲಿ ಇರೋವಂಥವ್ರ ಮೇಲೆ ಟೈ ಮಾಡೋದಕ್ಕಿಂತ ಈ ಟಾಪ್ ಕ್ವಾಲಿಟಿ ಟೀಮ್ ಮೇಲೆ ಟೈ ಮಾಡ್ತಾರೆ. ಎಸ್ಪೆಷಲಿ ಜೈಪುರ್ ಮೇಲೆ ಮಾಡಿದಂಥ ಟೈ ಅದು ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿತ್ತು. ಸೊ ಕಾನ್ಫಿಡೆನ್ಸ್, ಹೈ ಆನ್ ಕಾನ್ಫಿಡೆನ್ಸ್ ಆಗಿ ಬರ್ತಾ ಇರ್ತಾರೆ. ಇವರಿಗೆ ಕಂಪೇರ್ ಮಾಡ್ತಾರೆ ಲಾಸ್ಟ್ 5 ಮ್ಯಾಚಲ್ಲಿ ನಾವು ಬೆಟರ್ ಆಗಿ ಕಾಣಿಸ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಚೇಂಜಸ್ ಅಂತೂ ನಮ್ಮ ಬೆಂಗಳೂರು ಬುಲ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಮ್ಯಾಚು ಕಾನ್ಫಿಡೆನ್ಸ್ ಇದೆ ಬೆಂಗಳೂರು ಬುಲ್ಸ್ ಏನಾನ ಒಂದು ಮಾಡ್ತಾರೆ, ಒಂದು ಗತಿ ಕಾಣಿಸ್ತಾರೆ ಯು ಮುಂಬಾದವ್ರಿಗೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಬಟ್ ಅದೇ ಏನಾದ್ರು ಹಿಂಗಾಗ್ಬಿಟ್ಟು ಹಂಗಾಗೋಗ್ಬಿಡ್ತು ಅಂದರೆ ಬೆಂಗಳೂರು ಸೋತ್ಬಿಟ್ಟು ಈ ಕಡೆ ತಮಿಳವರು ಗೆದ್ಬಿಟ್ರು ಅಂತಂದರೆ ನಾವು 10ನೇ ಪೊಸಿಷನ್ಗೆ ಹೋಗ್ಬಿಡ್ತೀವಲ್ಲ, ಇದು ಬೇಜಾರಾಗೋಂಥ ವಿಚಾರ. ಗೆದ್ಬಿಟ್ಟು 7ನೇ ಪೊಸಿಷನ್ಗೆ ಹೋಗಲಿ ಅಂತ ಕೇಳ್ಕೊಳ್ಳೋಣ. ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಅನ್ನಿಸ್ತಿದೆ ಇವತ್ತಿನ 2 ಮ್ಯಾಚಲ್ಲಿ ಏನಾಗುತ್ತೆ ಅಂತ? ಬೆಂಗಳೂರು ಪರವಾಗುತ್ತೆ ಅಂತ ಅನ್ನಿಸ್ತಿದೆ ಅಥವಾ ಬೆಂಗಳೂರು ವಿರುದ್ಧವಾಗುತ್ತೆ ಅಂತ ಅನ್ನಿಸ್ತಿದೆ? ನನಗೇನೋ ಅನ್ನಿಸ್ತಿದೆ ಬೆಂಗಳೂರು ಹೊಡಿತಾರೆ ಯು ಮುಂಬಾಗೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನೀವು ಕಾಮೆಂಟಲ್ಲಿ ಹಾಕಿ. ಬಾ.